ಕಾರಿನಿಂದ ಇಳಿದು ಅಪ್ಪಾಜಿ ದುಡುಕ್ಬೇಡಿ ಎನ್ನುತ್ತಿದ್ದ ಮಗಳಿಗೆ, ನಿನಗೆ ನಿನ್ನ ತಂದೆಯ ಮೇಲೆ ಗೌರವ ಇದ್ದರೆ ಸುಮ್ಮನೆ ಕಾರಿನಲ್ಲಿ ಕೂರು ಹೇಳಿ ಮತ್ತೆ ಕಾರಿನಲ್ಲಿ ಅವಳನ್ನು ಕೂರಿಸಿ ತಾವು ಕುಳಿತವರು ಕಾರ್ ಸ್ಟಾರ್ಟ್ ಮಾಡಿದರು. ಕಾರು ದೀಪಾಂಜಲಿಯಿಂದ ಹೊರಗೆ ಹೋಗುತ್ತಲೇ ಮಾವ ಸೊಸೆಯ ಮುಖದಲ್ಲಿ ಗಾಬರಿ ಮೂಡಿತು. ಎಲ್ಲ ಸರಿಯೋಯ್ತು ಎನ್ನುವ ಸಂದರ್ಭದಲ್ಲಿ ಇದೇನಿದು, ಕೃಷ್ಣ ಪ್ರಸಾದ್ ಅವರು ದುಡುಕಿ ಬಿಟ್ಟರು. ಗೌತಮ್ ಮನೆಗೆ ಬಂದು ಚಂದನ ಇಲ್ಲ ಎಂದು ತಿಳಿದ್ರೆ, ಹಾಗೆ ಕೃಷ್ಣ ಪ್ರಸಾದ್ ಅವರ ನಿರ್ಧಾರ ತಿಳಿದ್ರೆ ಅದನ್ನು ಹೇಗೆ ತೆಗೆದುಕೊಳ್ಳುತ್ತಾನೋ ಎಂದಿದ್ದರು. ಇಂದ್ರಾಣಿ ಅವರು ಈಗ ಗೌತಮ್ಗೆ ಫೋನ್ ಮಾಡಿ ಚಂದನಳನ್ನು ಅವಳ ತಂದೆ ಕರೆದುಕೊಂಡ ಹೋದ ವಿಷಯ ತಿಳಿಸುವುದಾ ಬೇಡ್ವಾ ಮಾವನನ್ನು ಕೇಳಿದರು. ನನಗೂ ಗೊತ್ತಾಗ್ತಿಲ್ಲ, ಮೊದಲು ಕೃಷ್ಣ ಪ್ರಸಾದ್ ಅವರಿಗೆ ಫೋನ್ ಮಾಡಿ ಚಂದನಳನ್ನು ತಿರುಗಿ ಕರೆದುಕೊಂಡು ಬಂದು ಬಿಡಿ, ಸಮಸ್ಯೆಯನ್ನು ದೊಡ್ಡದು ಮಾಡಬೇಡಿ ಎಂದು ಕೇಳೋಣ. ಅವರು ಒಪ್ಪಿಕೊಳ್ಳದೆ ಇದ್ದರೆ ಏನು ಮಾಡೋದು ಕೇಳಿದ್ದರು. ಚೆನ್ನಯ್ಯ ಹೀಗೆ ಯೋಚಿಸ್ತಾ ಉಳಿದ್ರೆ ಯಾವ ಪ್ರಯೋಜನವೂ ಇಲ್ಲ. ಮೊದಲು ಇವರೊಂದಿಗೆ ಮಾತನಾಡಿ ಇವರು ಚಂದನಳನ್ನು ಕರೆದುಕೊಂಡು ಬರದೇ ಇದ್ದರೆ ಗೌತಮ್ಗೆ ವಿಷಯ ತಿಳಿಸಿಬಿಡಿ. ನಿಧಾನವಾಗಿ ತಿಳಿಸಿದ್ರೆ ಇಷ್ಟೊತ್ತು ಏನು ಮಾಡ್ತಾ ಇದ್ರಿ ಗೊತ್ತಾಗಲ್ವಾ ಎಂದು ಎಲ್ಲರ ಮೇಲೂ ರೇಗಾಡ್ತಾನೆ. ಚಂದನ ವಿಷಯದಲ್ಲಿ ಅವನ ಕೋಪ ಗೊತ್ತಲ್ಲ, ನೀ ಯಾರಿಗೆ ಅಂದು ಮನೆಯಲ್ಲಿ ಮತ್ತೆ ಆಸ್ಪತ್ರೆಯಲ್ಲಿ ಹೊಡೆದದ್ದು ನೆನಪಿಸಿಕೊಂಡರೆ ಬೆಚ್ಚಿ ಬೀಳುವಂತೆ ಆಗುತ್ತದೆ ಎಂದಿದ್ದರು. ತಕ್ಷಣ ಮಹೇಂದ್ರ ಅವರು ಕೃಷ್ಣ ಪ್ರಸಾದ್ ಅವರಿಗೆ ಕರೆ ಮಾಡಿದ್ರು. ಮೊದಲು ಕರೆ ಸ್ವೀಕರಿಸುವುದು ಬೇಡ ಎನಿಸಿದರು ಕೃಷ್ಣ ಪ್ರಸಾದ್ ಅವರು ಕಾಲ್ ರಿಸೀವ್ ಮಾಡಿ ಹೇಳಿ ಎಂದಿದ್ದರು. ನೋಡಿ, ದಯವಿಟ್ಟು ದುಡುಕ್ಬೇಡಿ, ಗೌತಮ್ನನ್ನು ಒಪ್ಪಿಸಿ ನಿಮ್ಮ ಮಗಳು ಅಳಿಯನನ್ನು ನಾವು ಕಳಿಸಿಕೊಡ್ತೇವೆ, ದಯವಿಟ್ಟು ಚಂದನಳನ್ನು ವಾಪಸ್ ಕರೆದುಕೊಂಡು ಬನ್ನಿ ಎಂದಿದ್ದರು. ನಿಮ್ಮ ಮೊಮ್ಮಗ ಹೇಗೆ ಮಾತನಾಡಿದ ನೋಡಿದ್ರಾ? ಇದೇ ಮುಂದುವರಿದರೆ ನಮ್ಮ ಮಗಳು ಶಾಶ್ವತವಾಗಿ ಅವಳ ತವರನ್ನು ಮರೆಯಬೇಕಾಗ್ತದೆ, ನಾವು ಮಗಳನ್ನು ಮರೆಯಬೇಕಾಗ್ತದೆ. ಹೊಸದರಲ್ಲಿ ಬದಲಾವಣೆ ಮಾಡಿದರೆ ಒಳ್ಳೆಯದು. ಅವನಿಗೆ ಹೆಂಡತಿ ಅಷ್ಟು ಮುಖ್ಯ ಎನಿಸಿದರೆ ಬರುತ್ತಾನೆ ಬಿಡಿ, ನೀವು ತಲೆ ಕೆಡಿಸಿಕೊಳ್ಬೇಡಿ, ಹಾಗೆ ಬೇಜಾರು ಮಾಡಿಕೊಳ್ಬೇಡಿ ಹೇಳಿ ಕರೆ ತುಂಡರಿಸಿದರು. ಮಹೇಂದ್ರ ಅವರು ವಿಷಯ ತಿಳಿಸಿದಾಗ ಇಂದ್ರಾಣಿ ಅವರಿಗೆ ಚಿಂತೆ ಕಾಡಿತ್ತು. ವಿಷಯ ತಿಳಿದ್ರೆ ಗೌತಮ್ ಖಂಡಿತ ಕೃಷ್ಣ ಪ್ರಸಾದ್ ಅವರ ಮೇಲೆ ಕೋಪ ಮಾಡಿಕೊಂಡು ಮತ್ತೆ ಜಗಳಕ್ಕೆ ಇಳಿಯುತ್ತಾನೆ. ಮಾತಿಗೆ ಮಾತು ಪೋಣಿಸುತ್ತಾ ಹೋದ್ರೆ ಈಗಿರುವ ಬಿರುಕು ಎಂದು ಮುಚ್ಚಲು ಸಾಧ್ಯವಿಲ್ಲ. ಈಗೇನು ಮಾಡೋದು, ಅವನಿಗೆ ಹೇಗೆ ವಿಷಯ ತಿಳಿಸುವುದು, ಚಿಂತೆ ಕಾಡಿತ್ತು. ಮಾವ ಸೊಸೆ ಚಿನ್ನಯ್ಯ ಎಲ್ಲರೂ ಯೋಚಿಸ್ತಲೇ ಸಮಯ ಕಳೆದ್ರೆ ವಿನಃ ಒಬ್ಬರಿಗೂ ಫೋನ್ ಮಾಡಿ ಗೌತಮ್ಗೆ ತಿಳಿಸುವ ಧೈರ್ಯ ಸಾಲಲಿಲ್ಲ. ಆಫೀಸ್ಗೆ ಬಂದ ಗೌತಮ್ ಮನಸ್ಥಿತಿ ಪೂರ್ತಿ ಕದಡಿ ಹೋಗಿತ್ತು. ಆ ವ್ಯಕ್ತಿಯನ್ನು ಊಟ ಮಾಡಿ ಎಂದು ಹೇಳೋಣ ಎಂದುಕೊಂಡು ಹೊರಗೆ ಹೋದೆ, ಅದು ಇವಳಿಗಾಗಿ ಮಾತ್ರ, ಆದರೆ ಹಾಗೆ ಹೇಳಲು ಆಗಲಿಲ್ಲ. ಅಷ್ಟರಲ್ಲಿ ಆ ವ್ಯಕ್ತಿಯ ಮಾತು ಕೇಳಿ ನನಗೆ ಏನಾಯಿತು, ಅಷ್ಟು ಕೋಪದಲ್ಲಿ ಉತ್ತರ ಕೊಟ್ಟೆ. ನನ್ನ ಕೋಪ ನ್ಯಾಯವಾದದ್ದೇ, ಆದರೆ ಮನೆಗೆ ಬಂದವರ ಬಳಿ ಅಷ್ಟು ಕಟು ಮಾತು ಬೇಡವಾಗಿತ್ತು. ಇದಕ್ಕಿಂತಲೂ ಹೆಚ್ಚಾಗಿ ಇದನ್ನು ನಾಲಾಯಕಿ ಹೇಗೆ ತೆಗೆದುಕೊಂಡಳು. ಅಳುತ್ತಾ ಕುಳಿತಿರ್ಬೋದು, ಯೋಚಿಸಿ ಸಾಕಾದವನು ಕೊನೆಗೆ ಅವಳಿಗೆ ಕರೆ ಮಾಡಿದ್ದ. ರೂಮಿನಲ್ಲಿ ಉಳಿದಿದ್ದ ಮೊಬೈಲ್ ಸದ್ದು ಅಷ್ಟಾಗಿ ಯಾರಿಗೂ ಕೇಳಲಿಲ್ಲ. 6 ಬಾರಿ ಕರೆ ಮಾಡಿದವನು ಕೊನೆಗೆ ಮಹೇಂದ್ರ ಅವರಿಗೆ ಕರೆ ಮಾಡಿದ್ದ. ಇನ್ನು ಸುಮ್ಮನೆ ಇದ್ರೆ ಆಗೋದಿಲ್ಲ ಎಂದುಕೊಂಡವರು ಕರೆ ಸ್ವೀಕರಿಸಿ ಹೇಳು ಗೌತಮ್ ಎಂದಿದ್ದರು. ಎಲ್ಲಿ ಅವಳು, ಫೋನ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ಅಳುತ್ತಾ ಕುಳಿತಿದ್ದಾಳಾ ಕೇಳಿದ್ದ. ತನ್ನ ತಾತನಿಂದ ಯಾವ ಉತ್ತರ ಬರದೇ ಇದ್ದಾಗ ತನ್ನ ಮಾವನ ಕೋಪ ನೆನಪಿಸಿಕೊಂಡವನು ಅಲ್ಲಿ ಏನಾಯಿತು ಅಂತ ಸರಿಯಾಗಿ ಹೇಳಿ ಎಂದಿದ್ದ. ಮಹೇಂದ್ರ ಅವರು, ಗೌತಮ್, ಅದು ನಿನ್ನ ಮಾವ ಕೋಪ ಮಾಡಿಕೊಂಡು ಚಂದನಳನ್ನು ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೊರಟು ಹೋದ್ರು, ನೀನು ಮನೆಗೆ ಬಾ ಮಾತನಾಡೋಣ ಎಂದಿದ್ದರು. ಗೌತಮ್ ತಾನು ಕೇಳಿದ ವಿಷಯವನ್ನು ನಂಬದಾಗಿತ್ತ. ತನ್ನ ಹೆಂಡತಿ ಈಗ ತನ್ನ ಮನೆಯಲ್ಲಿ ಇಲ್ಲ ಎನ್ನುವುದನ್ನು ಅರಗಿಸಿಕೊಳ್ಳಲು ಕಷ್ಟವೆನಿಸಿತು. ಅವಳಿಲ್ಲದ ಕ್ಷಣಗಳ ಬಗ್ಗೆ ಯೋಚಿಸದಾಗಿತ್ತ. ಮನದಲ್ಲಿ ಹೇಳತೀರದ ಘರ್ಷಣೆ. ಮರುಕ್ಷಣವೇ ಹೊರಗೆ ಬಂದವನು ಕಾರ್ ಹತ್ತಿದ. ಕೃಷ್ಣ ಪ್ರಸಾದ್ ಅವರು ಬಂದಾಗಿನಿಂದ ನಡೆದುಕೊಂಡ ರೀತಿ ನೆನಪಾಗಿತ್ತು. ಅದರೊಂದಿಗೆ ತನ್ನ ತಂದೆಯನ್ನು ಮಾತನಾಡಿಸುವಂತೆ ಚಂದನ ಹೇಳಿದ್ದು ನೆನಪಾಗಿ, ಅಂಥ ಪ್ರಯತ್ನ ನನ್ನ ಕಡೆಯಿಂದ ಇತ್ತು, ಕೇವಲ ಅವಳಿಗಾಗಿ ಮಾತ್ರ. ಈಗ ಅವಳೇ ಮನೆ ಬಿಟ್ಟು ಅವರ ಜೊತೆ ಹೋಗಿದ್ದಾಳೆ ಎಂದರೆ ಇನ್ನು ಅವಳ ಮಾತು ಕೇಳುವ ಅವಶ್ಯಕತೆ ಇಲ್ಲ.
ನನಗೆ ಒಂದು ಮಾತು ತಿಳಿಸದೆ ಹೋಗಲು ಹೇಗೆ ಸಾಧ್ಯ? ಮನದ ಕುದಿತ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿತ್ತು. ಕಾರು ನಿಲ್ಲಿಸಿ ಒಳಗೆ ಬಂದವನು ಒಂದೇ ಉಸಿರಿಗೆ, ಅವರವಳನ್ನು ಕರೆದುಕೊಂಡು ಹೋಗಬೇಕಾದ್ರೆ ನೀವೆಲ್ಲ ಏನು ಮಾಡ್ತಾ ಇದ್ರಿ? ತಡೆಯಬೇಕಾಗಿತ್ತು ತಾನೆ? ಇಲ್ಲ ನನಗೆ ಫೋನ್ ಮಾಡಿ ಹೇಳಬೇಕು ತಾನೆ? ಮನೆಯ ಸುತ್ತ ಕಣ್ಣಾಡಿಸುತ್ತಾ ಮಡದಿ ಇಲ್ಲದ ಮನೆಯ ಬಗ್ಗೆ ಕಲ್ಪಿಸಿಕೊಳ್ಳಲಾರದೆ ಕೂಗಾಡಿದ್ದ. ಇಂದ್ರಾಣಿಯವರು, ಗೌತಮ್ ಅಂತ ಪ್ರಯತ್ನ ನಡೆಯಿತು, ಆದರೆ ಅವರು ಆವೇಶದಲ್ಲೇ ಇದ್ದರು. ಈಗ ನೀನು ಹೀಗೆ ದುಡುಕಿದ್ರೆ ತಪ್ಪಾಗ್ತದೆ. ಅವರ ಕೋಪ ಸ್ವಲ್ಪ ಇಳಿಯಲಿ. ನಾಳೆ ನಾನು ಮಾವನವರು ಹೋಗಿ ಕರೆದುಕೊಂಡು ಬರ್ತೇವೆ. ನೀನು ಸ್ವಲ್ಪ ತಾಳ್ಮೆಯಿಂದ ಇದ್ದು ಬಿಡು ಎಂದಿದ್ದರು. ಕೋಪಗೊಂಡ ಗೌತಮ್, ಯಾರು ಹೋಗಿ ಕರೆತರುವುದು ಬೇಕಾಗಿಲ್ಲ. ಅವರ ಜೊತೆ ಹೋಗಲು ಅವಳಿಗೆ ಯಾರು ಹೇಳಿತು? ಅವರು ಕರೆದ ತಕ್ಷಣ ನನ್ನನ್ನು ಬಿಟ್ಟು ಹೋಗಲು ಇವಳಿಗೆ ಸ್ವಂತ ಬುದ್ಧಿ ಇಲ್ವಾ? ನಾನಂತೂ ಕರೆದುಕೊಂಡು ಬರೋದಿಲ್ಲ. ಹಾಗೆ ನೀವ್ಯಾರು ಹೋಗುವುದು ಬೇಡ. ಅದೆಷ್ಟು ದಿನ ಅಲ್ಲಿ ಇರ್ತಾಳೋ ಇರಲಿ ಹೇಳಿದವನು ತನ್ನ ರೂಮ್ ಸೇರಿದ. ದಾರಿ ಉದ್ದಕ್ಕೂ ಚಂದನಳ ಹಳು ಭಯದ ಮುಖ ನೋಡಿ ಕೃಷ್ಣ ಪ್ರಸಾದ್ ಅವರಿಗೆ ಸಾಕು ಸಾಕಾಗಿತ್ತು. ಅವಳನ್ನು ಸಮಾಧಾನಿಸಲಾರದೆ ಪರದಾಡಿದ್ದರು. ವಿಮಲಾ ಅವರಂತೂ ಗಲಿಗೆಗೊಮ್ಮೆ ಗಂಡನ ಕಡೆ ಕೋಪದಿಂದ ನೋಡುತ್ತಾ, ಅಷ್ಟು ಚೆನ್ನಾಗಿದ್ದ ಮಗಳ ಸಂಸಾರವನ್ನು ಈ ಗತಿಗೆ ತಂದಿದ್ದೀರಾ? ನಿಮ್ಗೇನಾಗಿತ್ತು? ತಾಳ್ಮೆಯಿಂದ ಮಾತನಾಡಲು ರೇಗುತ್ತಿದ್ದರು. ಮಗಳ ಅಳುವಿಗೆ ಸಂಕಟ ಪಡುತ್ತಿದ್ದವರು ಹೆಂಡತಿ ಮುಂದೆ ರೇಗಾಡಲು ಹೋಗಲಿಲ್ಲ. ಚಂದನ, ಅಪ್ಪಾಜಿ ಪ್ಲೀಸ್, ತಿರುಗಿ ನನ್ನನ್ನು ಕರೆದುಕೊಂಡು ಹೋಗಿ ಬಿಟ್ಟು ಬಿಡಿ. ಅವರು ಕೆಲಸದಿಂದ ಬರುವ ವೇಳೆಗೆ ಮನೆಯಲ್ಲಿದ್ದರೆ ಸಾಕು. ಅವರು ಒಳ್ಳೆಯವರು. ಮನೆಗೆ ಕಳಿಸಲು ಒಪ್ಪಿಕೊಂಡಿದ್ದರು. ಅಷ್ಟರಲ್ಲಿ ನೀವು ಮಾತನಾಡಿದ ರೀತಿಗೆ ಹಾಗೆ ಕೋಪ ಮಾಡಿಕೊಂಡು ಬಿಟ್ಟಿದ್ದಾರೆ. ದಯವಿಟ್ಟು ಕಾರು ತಿರುಗಿಸಲು ಹೇಳಿ. ಪದೇ ಪದೇ ಕೇಳಿಕೊಂಡಿದ್ದಳು. ನಿಮಗೆ ಅರ್ಥವಾಗಲ್ಲ, ಸುಮ್ಮನಿರು. ನೀನು ಮೃದು ಸ್ವಭಾವದವಳು, ಹೇಳಿದ ಹಾಗೆ ಕೇಳ್ತೀಯ ಎಂದುಕೊಂಡು ಆಟ ಆಡಿಸಲು ನೋಡ್ತಾನೆ. ಈಗ ಅವನ ಮಾತಿಗೆ ಒಪ್ಪಿದ್ರೆ ನೀನು ಶಾಶ್ವತವಾಗಿ ತವರನ್ನು ಮರೆತು ಬಿಡಬೇಕಾಗುತ್ತದೆ. ಅದಕ್ಕೆ ಅವಕಾಶ ಕೊಡುವುದು ಬೇಡ ಎಂದಿದ್ದರು. ತನ್ನ ಮಾತಿಗೆ ಅವರು ಸ್ಪಂದಿಸದೇ ಇದ್ದಾಗ ತಾಯಿಯ ಕಡೆ ನೋಡಿ ಕೇಳಿಕೊಂಡಿದ್ದಳು. ಆದರೆ ಯಾವುದೂ ಪ್ರಯೋಜನಕ್ಕೆ ಬಂದಿರಲಿಲ್ಲ. ಮನೆಯೊಳಗೆ ಬಂದು ಕುಳಿತು ಕೂಡ ಅವಳು ಅಳು ಮುಂದುವರೆದಿದ್ದಾಗ, ನಿನ್ನ ತಲೆ ಕೆಡಿಸಿದಾನೆ, ಅಷ್ಟು ಹೆಂಡತಿ ಬೇಕು ಎನ್ನುವ ಮನಸ್ಸಿದ್ರೆ ಬರ್ತಾನೆ ಬಿಡು, ಆಗ ಗೊತ್ತಾಗ್ತದೆ ನೀನು ಅವನಿಗೆ ಎಷ್ಟು ಮುಖ್ಯ ಎಂದಿದ್ದರು. ರೂಮಿನಲ್ಲಿ ಒಂಟಿಯಾಗಿ ಉಳಿದ ಗೌತಮ್ಗೆ ಉಸಿರು ಕಟ್ಟಿದಂತಹ ಅನುಭವ. ಕಳೆದ ಕೆಲವು ದಿನಗಳಲ್ಲಿ ಆತ್ಮಸಖಿ ಎನಿಸಿಬಿಟ್ಟಿದ್ದಳು. ಕುಳಿತಲ್ಲಿ ಕುಳಿತಿರಲಾರದೆ, ನಿಂತಲ್ಲಿ ನಿಲ್ಲಲಾರದೆ, ರೂಮಿನ ತುಂಬ ಎಲ್ಲಿಂದರಲ್ಲಿ ಹುಚ್ಚನ ರೀತಿ ಓಡಾಡುತ್ತಿದ್ದವನ ಕೋಪ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿತ್ತು. ಮನದ ಒತ್ತಡ ತಾಳಲಾರದಾಗಿತ್ತ. ಕಾರಿನ ಕೀ ಹಿಡಿದು ಬಿರುಸಾಗಿ ಹೊರಗೆ ಬಂದವನು ತನ್ನತ್ತ ನೋಡುತ್ತಾ ಎದ್ದು ನಿಂತವರಿಗೆ, ಅವಳು ನನ್ನ ಹೆಂಡತಿ, ಅವಳಿಗೆ ಒಪ್ಪಿಗೆ ಇದೆಯೋ ಇಲ್ಲವೋ, ಯಾರು ಒಪ್ಪುತ್ತಾರೋ ಬಿಡುತ್ತಾರೋ, ನಾನು ಎಲ್ಲಿ ಇರ್ತೇನೋ ಅವಳಲ್ಲೇ ಇರಬೇಕು. ಕರೆದುಕೊಂಡು ಬರ್ತೀನಿ. ಆ ಮನುಷ್ಯ ಹೇಗೆ ತಡೆಯುತ್ತಾನೆ ನಾನು ನೋಡ್ತೀನಿ ಹೇಳಿ ಹೊರ ನಡೆದಿದ್ದ. ಮಾವ ಸೊಸೆ ಮುಖ ಮುಖ ನೋಡಿಕೊಂಡಿದ್ದರು. ಏನು ಮಾಡೋದು? ಈಗ ಗೌತಮ್ ಹೋಗಿ ದೊಡ್ಡ ಜಗಳ ಆದರೆ, ಅಲ್ಲಿನ ಸಂಬಂಧ ಕಡಿದುಕೊಂಡ್ರೆ ಮುಂದೆ ಚಂದನಳ ಮನಸ್ಥಿತಿ. ಕೃಷ್ಣ ಪ್ರಸಾದ್ ಅವರು ಕೂಡ ಬಾಯಿ ಹಿಡಿತವಿಲ್ಲದೆ ಮಾತನಾಡುತ್ತಾರೆ. ಹೊಡೆದಾಟ ನಡೆದರೆ ಹೇಳಿದವರು ಗಾಬರಿಗೆ ಬಿದ್ದು ಬೆವತ್ತು ಅಲ್ಲೇ ಕುಸಿದು ಕುಳಿತಿದ್ದರು. ಚಿನ್ನಯ್ಯ, ನೀರು ತಗೊಂಡು ಬಾ ಹೇಳಿದವರು ಮೊದಲು ಪದ್ಮ ರಾಜು ಅವರಿಗೆ ವಿಷಯ ತಿಳಿಸಿ, ಕೃಷ್ಣ ಪ್ರಸಾದ್ ಅವರು ಮತ್ತೆ ಮೊದಲಿನಂತೆ ಬಾಯಿಗೆ ಬಂದದ್ದು ಮಾತನಾಡಿ ಜಗಳಕ್ಕೆ ನಿಲ್ಲುವುದನ್ನು ತಪ್ಪಿಸಬೇಕು. ಹಾಗೆ ಗೌತಮ್ಗೆ ಫೋನ್ ಮಾಡಿ ಸಮಾಧಾನವಾಗಿ ನಡೆದುಕೋ ಎಂದು ಹೇಳಬೇಕು ಎಂದಿದ್ದರು. ಇಂದ್ರಾಣಿ ಅವರು, ನೀನು ಹೇಳುವುದು ಸರಿ, ಪದ್ಮ ಅವರಿಗೆ ಫೋನ್ ಮಾಡ್ತೀನಿ ಎಂದಾಗ, ಬೇಡ, ಕಂಪೌಂಡ್ನಲ್ಲಿ 2 ಕಾರ್ ಇದೆ, ಇಬ್ಬರು ಮನೆಯಲ್ಲೇ ಇರಬೇಕು, ಹೋಗಿ ಮಾತನಾಡಿ ಬರೋಣ ಹೇಳುತ್ತಾ ಎದ್ದು ನಿಂತಿದ್ದರು. ಇಂದ್ರಾಣಿ ಅವರಿಗೂ ಸರಿ ಎನಿಸಿ ಎಂದು ನಡೆದಿದ್ದರು. ಮಹೇಂದ್ರ ಅವರ ಅನಿಸಿಕೆಯಂತೆ ರಾಜು ದಂಪತಿಗಳು ಮನೆಯಲ್ಲೇ ಇದ್ದರು. ಬನ್ನಿ ಬನ್ನಿ, ಮದುವೆ ಆದ ಮೇಲೆ ಈ ಕಡೆ ಬರಲೇ ಇಲ್ಲ, ಪದ್ಮಾ ಅವರು ಸ್ವಾಗತಿಸಿದ್ದರು. ರಾಜು ಅವರು ಅವರ ಮುಖಭಾವ ಗಮನಿಸಿ, ಯಾಕೆ, ಏನಾಯಿತು? ಇವಳ ತಂಗಿ ಗಂಡ ಬಂದಿದ್ದಾರೆ, ಅವರನ್ನು ಮನೆಯಲ್ಲಿ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ ಎಂದುಕೊಂಡು
ಯಾಕೆ ಹೀಗಿದ್ದೀರಾ, ಏನಾಯಿತು ಹೇಳಿ ಎಂದು ಕೇಳಿದ್ದರು. ಕುಳಿತ ಮಹೇಂದ್ರ ಅವರು ನಡೆದುದನ್ನು ತಿಳಿಸಿ, ಈಗ ಗೌತಮ್ ಚಂದನಲನ್ನು ಕರೆದುಕೊಂಡು ಬರಲು ಹೊರಟಿದ್ದಾನೆ. ಈಗಿನ ಹುಡುಗರ ಆವೇಶ ನಿಮಗೆ ಗೊತ್ತಲ್ಲ. ಅಲ್ಲದೆ ಇಲ್ಲಿ ಮುಖ್ಯವಾಗಿ ಹುಡುಗ ಹುಡುಗಿ ಒಬ್ಬರನ್ನೊಬ್ಬರು ಮನಸ್ಸಿನಿಂದ ಒಪ್ಪಿದ್ದಾರೆ, ಸಂತೋಷದಿಂದ ಇದ್ದಾರೆ. ಅದು ಮುಖ್ಯ ಅಲ್ವಾ? ನಮಗೆ ಇನ್ನೇನು ಬೇಕು? ನೀವು ಕೃಷ್ಣ ಪ್ರಸಾದ್ ಅವರಿಗೆ ಕರೆ ಮಾಡಿ ಸ್ವಲ್ಪ ತಿಳುವಳಿಕೆ ಹೇಳಿ. ಗೌತಮ್ ಅಲ್ಲಿಗೆ ಹೋದಾಗ ತಾಳ್ಮೆಯಿಂದ ವರ್ತಿಸಿ ಮಗಳನ್ನು ಕಳುಹಿಸಿಕೊಡಲಿ ಎಂದಿದ್ದರು. ರಾಜು ಅವರು, ನೀವು ಹೇಳಿದ್ದು ಸರಿ. ಹುಡುಗ ಹುಡುಗಿ ಮಧ್ಯೆ ಸಮಸ್ಯೆ ಇಲ್ಲ. ಒಬ್ಬರನ್ನೊಬ್ಬರು ಹರಿತು ಜೊತೆ ಇರುವಾಗ ದೂರ ಮಾಡುವುದು ತಪ್ಪು ಹೇಳುತ್ತಲೇ ಕೃಷ್ಣ ಪ್ರಸಾದ್ ಅವರಿಗೆ ಕರೆ ಮಾಡಿದ್ದರು. ಮಹೇಂದ್ರ ಅವರು ವಿಷಯ ತಿಳಿಸಿರಬೇಕು ಎಂದುಕೊಂಡವರು ಮೊಬೈಲ್ ಸ್ಕ್ರೀನ್ ಮೇಲೆ ಮೂಡಿ ಬಂದ ನಂಬರ್ ನೋಡುತ್ತಾ ಕರೆ ಸ್ವೀಕರಿಸಿದರು. ರಾಜು ಅವರು, ಇದೇನು ಮಾಡಿದ್ದೀರಿ ನೀವು? ಕುಳಿತು ಸಮಾಧಾನದಿಂದ ಮಾತನಾಡಬಹುದಾದ ವಿಷಯವನ್ನು ಇಷ್ಟು ದೊಡ್ಡದು ಮಾಡ್ತಿದ್ದೀರಾ ಎಂದಿದ್ದರು. ಅಂದರೆ ನನ್ನ ಮಗಳಿಗೆ ತವರು ಮನೆ ಬೇಡ್ವಾ? ಅವಳನ್ನು ನಾವು ಮರೆತು ಬಿಡಬೇಕಾ? ಹಾಗೆ ಬಿಟ್ಟರೆ ಇವನು ಆಡಿದ್ದೇ ಆಟ ಆಗ್ತದೆ. ಅದಕ್ಕೆ ಬಿಸಿ ಮುಟ್ಟಿಸಿ ನಾವು ನಮ್ಮ ಮಗಳನ್ನು ಸುಮ್ಮನೆ ಬಿಟ್ಟು ಬಿಡೋದಿಲ್ಲ. ಅವಳಿಗೆ ನಮ್ಮ ಆಸರೆ ಇರುತ್ತದೆ ಎಂದು ತೋರಿಸಲೇಗೋಸ್ಕರ ಕರೆದುಕೊಂಡು ಬಂದಿರೋದು ಎಂದಿದ್ದರು. ರಾಜು ಅವರು, ಸರಿ, ಆದರೆ ಈ ರೀತಿ ಹೇಳದೆ ಕೇಳದೆ ಕರೆದುಕೊಂಡು ಬಂದ ತಪ್ಪು. ಇದು ದೊಡ್ಡದಾದರೆ ಏನು ಮಾಡ್ತೀಯ? ನಿನ್ನ ಮಗಳು ನನಗೆ ಅವನೊಂದಿಗಿರಲು ಇಷ್ಟವಿಲ್ಲ, ಕಷ್ಟ ಕೊಡುತ್ತಾನೆ ಎಂದು ಹೇಳಿಕೊಂಡಿದ್ರೆ ನಿನ್ನ ಮಾತಿಗೆ ಒಂದು ಅರ್ಥ ಬರ್ತದೆ. ಇಬ್ಬರು ಎಷ್ಟು ಅನ್ಯೋನ್ಯವಾಗಿದ್ದಾರೆ. ಗೌತಮ್ ಮನಸ್ಸು ಮಾಡಿದರೆ ಹೆಣ್ಣು ಕೊಡಲು ದೊಡ್ಡ ದೊಡ್ಡ ಶ್ರೀಮಂತರು ನಾ ಮುಂದು ತಾ ಮುಂದು ಎಂದು ಬರುತ್ತಾರೆ. ಅಂಥದ್ರಲ್ಲಿ ಅವಳಿಗಾಗಿ ನಿನ್ನ ಮನೆ ಬಾಗಿಲವರೆಗೆ ಬಂದು ನಿಲ್ಲುತ್ತಾನೆ. ನೀನು ಅಂದ ಮಾತುಗಳನ್ನು ಮರೆತು ಅವಳನ್ನು ಮದುವೆಯಾಗಿದ್ದಾನೆ. ಕಣ್ಣ ರೆಪ್ಪೆಯಂತೆ ನೋಡಿಕೊಳ್ಳುತ್ತಿದ್ದಾನೆ. ಇದಕ್ಕಿಂತ ಇನ್ನೇನು ಬೇಕು? ಎರಡು ಕಡೆಯವರು ಸೇರಿ ವಿಷಯವನ್ನು ಹಗ್ಗದಂತೆ ಎಳೆದಾಡುತ್ತಿದ್ದೀರಾ. ಹಗ್ಗ ತುಂಡಾದ ಮೇಲೆ ಗಂಟು ಹಾಕುವ ಬದಲು ಹಾಗೆಯೇ ಉಳಿಸುವುದು ಬುದ್ಧಿವಂತರ ಲಕ್ಷಣ. ಗೌತಮ್ ಚಂದನಲನ್ನು ಕರೆದುಕೊಂಡು ಬರಲು ಹೊರಟಿದ್ದಾನೆ. ಹೆಚ್ಚು ವಾದಿಸದೆ ಸಮಾಧಾನದಿಂದ ಕಳುಹಿಸಿಕೊಟ್ಟು ಬಿಡು ಎಂದಿದ್ದರು. ಕೃಷ್ಣ ಪ್ರಸಾದ್ ಅವರು ಯಾವತ್ತು ಬರ್ತಾನೆಂತೆ ಕೇಳಿದ್ದರು. ಈಗಾಗಲೇ ಹೊರಟಿದ್ದಾನೆ. ಹಾಗೆ ಮಾತುಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ. ಅಂದು ಆಡಿದ ಮಾತುಗಳು ಜೀವನ ಪರ್ಯಂತ ಉಳಿದು ಬಿಡುತ್ತದೆ. ಹೆಣ್ಣು ಮಕ್ಕಳ ತಂದೆಯಾಗಿ ಹೇಳ್ತಾ ಇದ್ದೀನಿ, ದುಡುಕ್ಬೇಡ. ಅದಷ್ಟು ಅರ್ಥ ಮಾಡಿಸಿದ್ದರು. ಪದ್ಮಾ ಅವರು ತಮ್ಮ ತಂಗಿಗೆ ಕರೆ ಮಾಡಿ ಗಂಡನಿಗೆ ಬುದ್ಧಿ ಹೇಳಿ ಜಗಳ ಇಲ್ಲದಂತೆ ಮಗಳನ್ನು ಕಳಿಸಿಕೊಡು ಎಂದಿದ್ದರು. ಮಹೇಂದ್ರ ಅವರು ಗೌತಮ್ಗೆ ಕರೆ ಮಾಡಿದ್ದರು. ಬೇಡ, ಈಗ ಮಾತನಾಡುವುದು ಎಂದುಕೊಂಡು ಕರೆ ಸ್ವೀಕರಿಸಿ ಹೇಳಿ ಎಂದಿದ್ದ. ನೋಡು ಗೌತಮ್, ದುಡುಕ್ಬೇಡ. ಏನು ಅಂದು ಆಡಿ ಗಲಾಟೆಗೆ ಅವಕಾಶ ಕೊಡಬೇಡ. ಕುಳಿತು ಮಾತನಾಡಬೇಕಾಗಿತ್ತು. ಅದನ್ನು ಬಿಟ್ಟು ನೇರವಾಗಿ ಇಲ್ಲ ಕಳಿಸುವುದಿಲ್ಲ ಎಂದರೆ ಏನರ್ಥ? ನಿಮಗೆ ಮದುವೆ ಮಾಡಿಕೊಟ್ಟು ಅವರವರ ಮಗಳನ್ನು ಮರೆತು ಬಿಡಬೇಕಾ? ಆ ನೋವಿಗೆ ದುಡುಕಿ ಹಾಗೆ ಕರೆದುಕೊಂಡು ಹೋಗಿದ್ದಾರೆ. ತಾಳ್ಮೆಯಿಂದ ನಡೆದುಕೋ. ನಮ್ಮೆರಡು ಮನೆಗಳ ನಡುವೆ ಒಳ್ಳೆಯ ಸಂಬಂಧ ಇರಲಿ. ಅವರಿಗೂ ಮಗಳು ಒಳ್ಳೆಯ ವ್ಯಕ್ತಿ ಜೊತೆಯಲ್ಲಿದ್ದಾಳೆ ಎನ್ನುವ ನೆಮ್ಮದಿ ಕೊಡಬೇಕು ಅಲ್ವಾ? ಇಷ್ಟು ವರ್ಷ ಅವರು ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಿದ್ದಾರೆ. ಅವರ ಮನೆಯ ಹೆಣ್ಣು ಮಗುವನ್ನು ನಮ್ಮ ಮನೆ ಬೆಳಗಲು ಕಳುಹಿಸಿಕೊಟ್ಟಿರೋದು ಅವರು ಅಂದ ಮಾತನ್ನು ಮನದಲ್ಲಿ ಇಟ್ಟುಕೊಂಡು ಸಾಧಿಸಬೇಡ. ಅವರಿಗೆ ಒಂದು ಮಾತು ಅನ್ನುವ ಹಕ್ಕಿದೆ ಎಂದಿದ್ದರು. ಗೌತಮ್ಗೆ ತಾತನ ಮಾತುಗಳು ಇಷ್ಟೊತ್ತು ಅವನು ಯೋಚಿಸಿದ್ದ ರೀತಿಯನ್ನು ಬದಲಾಯಿಸಲು ಆಗದಿದ್ದರೂ ಆವೇಶ ಕಡಿಮೆಯಾಗುವಲ್ಲಿ ಸಹಾಯ ಮಾಡಿದ್ದವು. ನನ್ನ ಹೆಂಡತಿಯನ್ನು ಕಿಡ್ನಾಪ್ ಮಾಡಿದ್ದಾರೆ ಎಂದು ಕಂಪ್ಲೇಂಟ್ ಕೊಟ್ಟು ಆ ವ್ಯಕ್ತಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೇನೆ. ನನ್ನ ಕೇಳದೆ ಹೇಳದೆ ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗಲು ಇವರು ಯಾರು? ಇವರ ದುರಾಂಕಾರ ಇಳಿಸದೇ ಇದ್ದರೆ ನಾನು ಗೌತಮ್ ವರ್ಮನೆ ಅಲ್ಲ. ಅವನ ಅನಿಸಿಕೆ ಇದೇ ರೀತಿಯಲ್ಲಿ ಸಾಗಿದ್ದದು. ಇಂದ್ರಾಣಿಯವರು, ಹಲೋ ಗೌತಮ್ ಎಂದಾಗ ವಾಸ್ತವಕ್ಕೆ ಮರಳಿ ಬಂದವನು, ಏನು ಹೇಳಿ ಎಂದಿದ್ದ. ನೋಡು ಗೌತಮ್, ಅವಳ ಮನೆಯವರಿಗೆ ಮಗಳನ್ನು ನಮ್ಮಿಂದ ಶಾಶ್ವತವಾಗಿ ದೂರ ಮಾಡಿಬಿಡುತ್ತಾರೆ ಎನ್ನುವ ಭಯ. ಇನ್ನು ಚಂದನಗೆ ತನ್ನ ತಂದೆ ವಿರುದ್ಧ ಏನು ಹೇಳಲಾಗದ ಪರಿಸ್ಥಿತಿ. ಅವಳು ಬೇಡ ಎನ್ನುತ್ತಿದ್ದರೂ ಬಲವಂತವಾಗಿ ಕರೆದುಕೊಂಡು ಹೋದರು. ದುಡುಕಿ ಇಬ್ಬರ ಮೇಲೂ ಕೂಗಾಡಬೇಡ. ತಾಳ್ಮೆಯಿಂದ ವರ್ತಿಸು. ತಾಳ್ಮೆ ಕೆಲವೊಮ್ಮೆ ಸಮಸ್ಯೆಗಳನ್ನು ತಂತಾನೆ ಕಡಿಮೆಯಾಗಲು ಕಾರಣವಾಗುತ್ತದೆ. ನನ್ನಂತೆ ಚಂದನ ತವರಿನಿಂದ ದೂರ ಉಳಿಯುವುದು ಬೇಡ.
ಆ ನೋವು ನನಗೆ ಕೊನೆಯವರೆಗೂ ಉಳಿದು ಬಿಟ್ಟಿದೆ. ನನ್ನ ಸೊಸೆಯನ್ನು ಮಗ ಎಷ್ಟೇ ಚೆನ್ನಾಗಿ ನೋಡಿಕೊಂಡರೂ ಮನದಲ್ಲಿ ಅಂಥದ್ದೊಂದು ಕೊರಗಿಟ್ಟುಕೊಂಡು ಬದುಕುವುದು ಬೇಡ ಎಂದಿದ್ದರು. ಯೋಚಿಸಿದ ಗೌತಮ್, ಸರಿ ಬಿಡಿ, ನೀವು ಒತ್ತಡ ತೆಗೆದುಕೊಳ್ಳದೆ ಮಾತ್ರ ತೆಗೆದುಕೊಳ್ಳಿ ಎಂದಿದ್ದ. ವಿಷಯ ತಿಳಿದ ಪಾವನಿ, ರಮೇಶ್ ಕೂಡ ಗೌತಮ್ಗೆ ಕರೆ ಮಾಡಿ ಅರ್ಥ ಆಗುವಂತೆ ಬುದ್ಧಿವಾದ ಹೇಳಿದ್ದರು. ಮನೆ ಬಿಡುವಾಗ ಗೌತಮ್ ನಿರ್ಧರಿಸಿಕೊಂಡಿದ್ದ ನಿಲುವನ್ನು ಮನೆಯವರೆಲ್ಲರ ಮಾತುಗಳು ಬದಲಾಯಿಸುವಲ್ಲಿ ಯಶಸ್ವಿಯಾಗಿದ್ದವು. ರಾಜು ಅವರು ತಕ್ಷಣ ನಂದನ್ಗೆ ಕರೆ ಮಾಡಿ ನಡೆದ ವಿಷಯ ತಿಳಿಸಿ, ಮೊದಲು ಮನೆಗೆ ಹೋಗು, ಗೌತಮ್ ಬರುವ ವೇಳೆಗೆ ನಿನ್ನ ತಂದೆಗೆ ಬುದ್ಧಿ ಹೇಳಿ ಕೋಪ ಕಡಿಮೆ ಮಾಡಿರು, ಹಾಗೆ ಅವರಿಬ್ಬರ ಮಾತಿಗೆ ಮಾತು ಕೊಟ್ಟು ನಿಲ್ಲದಂತೆ ನೋಡಿಕೊ ಎಂದಿದ್ದರು. ಇಷ್ಟೆಲ್ಲ ಆಗಿದ್ದರೂ ತನಗೆ ಒಂದು ಮಾತು ಕರೆ ಮಾಡಿ ತಿಳಿಸದ ತಂದೆಯ ನಡೆಯ ಬಗ್ಗೆ ಬೇಸರಗೊಂಡವನು ತನ್ನ ಮ್ಯಾನೇಜರ್ಗೆ ಕಾರಣವೊಂದನ್ನು ಹೇಳಿ ರಜೆ ಹಾಕಿ ಆ ಕ್ಷಣವೇ ಮನೆಗೆ ಹೊರಟಿದ್ದ. ಬಂದ ಮಗನನ್ನು ನೋಡಿ ಚಡಪಡಿಸುತ್ತಿದ್ದವರಿಗೆ ರಾಜು ಅವರು ಹೇಳಿದ ಮಾತು ಮನಸ್ಸಲ್ಲೇ ನಿಂತಿತ್ತು. ಸಾಲದಕ್ಕೆ ಹೆಂಡತಿಯ ಮಾತುಗಳು ಮಗಳ ಅಳು ಒಂದು ಹಂತಕ್ಕೆ ಮೆತ್ತಗೆ ಮಾಡಿದ್ದವು. ಅಷ್ಟು ಹೇಳಿ ಕಳಿಸಿದ್ದೇನೆ, ಆದರೂ ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದೀರಾ, ತಂದೆಯ ಕಡೆಗೆ ನೋಡುತ್ತಾ ಹೇಳಿದವನು ಇನ್ನೂ ಅಳುತ್ತಾ ಕುಳಿತಿದ್ದ ತಂಗಿಯ ಬಳಿ ಬಂದ ನಂದನ್, ಅವರಿಗಂತೂ ಬುದ್ಧಿ ಇಲ್ಲ, ನಿಂಗೆ ಬುದ್ಧಿ ಇಲ್ವಾ, ಅವರು ಕರೆದ ತಕ್ಷಣ ಬಂದಿದ್ಯಲ್ಲ. ಮೊದಲು ರೇಗಿದ್ದರೂ ಸಮಾಧಾನಿಸಿದ. ಕಾರು ಗೇಟಿನವರೆಗೆ ನಿಲ್ಲಿಸಿ ಇಳಿದ ಗೌತಮ್ ಕಾಂಪೌಂಡ್ ಒಳಗೆ ಬಂದು ಮನೆಯೊಳಗೆ ಹೋಗದೆ ಹೊರಗೆ ನಿಂತು ಕೋಪದಲ್ಲಿ ಜೋರಾಗಿ ಚಂದನ ಎಂದು ಕೂಗಿದ್ದ. ಅವನ ಧ್ವನಿ ಕೇಳುತ್ತಲೇ ಅವಳಿಗೆ ಜೀವ ಬಂದಂತಾಗಿತ್ತು. ಜೊತೆಗೆ ಆ ಕ್ಷಣದಲ್ಲೂ ಚಂದನ ಎಂದು ತನ್ನ ಹೆಸರಿಡಿದು ಕರೆದದ್ದು ಇಷ್ಟವಾಗಿತ್ತು. ಯಾರತ್ತಲೂ ನೋಡದೆ ಒಂದೇ ಉಸಿರಿಗೆ ಹೊರಗೆ ಬಂದಿದ್ದಳು. ಅವಳ ಹಿಂದೆಯೇ ಮನೆಯವರೆಲ್ಲ ಬಂದು ನಿಂತಿದ್ದರು. ಅವಳನ್ನು ನೋಡುತ್ತಲೇ ನಾಲಿಗೆ ತುದಿಗೆ ಬಂದ ಮಾತುಗಳನ್ನು ಗೌತಮ್ ತಡೆ ಹಿಡಿದಿದ್ದ. ಅತ್ತು ಕೆಂಪಾಗಿದ್ದ ಕಣ್ಣುಗಳು, ಸೊರಗಿದ್ದ ಮುಖ ನೋಡಿದರೂ ಮೃದುವಾಗಿ ನಡೆದುಕೊಳ್ಳದೆ ನಂದನ್ ಕಡೆ ನೋಡಿದವನು, ಇನ್ನೊಮ್ಮೆ ನನ್ನ ಒಪ್ಪಿಗೆ ಇಲ್ಲದೆ ನನ್ನ ಹೆಂಡತಿಯನ್ನು ಹೀಗೆ ಕರೆದುಕೊಂಡು ಬಂದರೆ ಪರಿಣಾಮ ಚೆನ್ನಾಗಿರೋಲ್ಲ. ಮೊದಲ ಬಾರಿಯಾದ ಕಾರಣ ಇಷ್ಟು ತಾಳ್ಮೆಯಿಂದ ನಡೆದುಕೊಳ್ಳುತ್ತಿದ್ದೇನೆ. ಇಲ್ಲದೇ ಇದ್ದರೆ ಕಾನೂನಿನ ಪ್ರಕಾರ ಮುಂದುವರಿಯಬೇಕಾಗುತ್ತದೆ. ತಿಳಿದುಕೊಳ್ಳಬೇಕಾದವರಿಗೆ ತಿಳಿಸಿ ಹೇಳಿಬಿಡು ಎಂದವನು 4 ಹೆಜ್ಜೆ ಅಂತರದಲ್ಲಿ ಅವನ ಕೋಪ ನೋಡಿ ಹೆದರಿ ನಿಂತಿದ್ದವಳ ಕಡೆ ನಡೆದು ಕೈ ಹಿಡಿದವನು ಏನೊಂದು ಹೇಳದೆ ತಿರುಗಿ 2 ಹೆಜ್ಜೆ ನಡೆದಿದ್ದ. ವಿಮಲಾ ಅವರು, ಮದುವೆ ನಂತರ ಮೊದಲ ಬಾರಿ ಬಂದಿದ್ದೀರಾ, ಮನೆಯೊಳಗೆ ಬಂದು ಹೋಗಿ, ನಡೆದಿದ್ದನ್ನು ಮನಸ್ಸಿಗೆ ಹಚ್ಚಿಕೊಳ್ಬೇಡಿ. ಹಳಿಯ ಮಗನ ಸಮಾನ ನೀವು, ಈ ಮನೆ ಮಗನ ರೀತಿ ಎಂದಿದ್ದರು. ಕೃಷ್ಣ ಪ್ರಸಾದ್ ಅವರಿಗೆ ಅವನ ನಡೆ, ಕೋಪ ನೋಡಿ ಧ್ವನಿ ಕಟ್ಟಿದಂತಾಗಿತ್ತು. ನಂದನ್ ಕೆಲ ಸಮಯದ ಹಿಂದೆ ಮತ್ತೆ ಇಬ್ಬರನ್ನು ದೂರ ಮಾಡಿಬಿಡಿ, ಚಂದನ ಮತ್ತೆ ಆತ್ಮಹತ್ಯೆಗೆ ಪ್ರಯತ್ನ ಪಡಲಿ, ಅವಳನ್ನು ಶಾಶ್ವತವಾಗಿ ಕಳೆದುಕೊಂಡ ಮೇಲೆ ನೀನು ನೆಮ್ಮದಿಯಾಗಿರಿ ಎಂದ ಮಾತು ಕಿವಿಯನ್ನು ತುಂಬಿತ್ತು. ಜೊತೆಗೆ ಮಗಳ ಬಾಳು ಹಾಳಾಗಲು ನಾನೇ ಕಾರಣವಾಗುತ್ತೇನೆ ಎನ್ನುವ ರಾಜು ಅವರ ಮಾತಿಗೆ ಮೌನವಾಗಿ ಉಳಿದಿದ್ದರು. ತನ್ನ ಬಿಗುಮಾನ ಬಿಟ್ಟುಕೊಡದೆ, ನಂದನ್, ನಿನ್ನ ಭಾವನನ್ನು ಮನೆಯೊಳಗೆ ಬಂದು 1 ಗಳಿಗೆ ಇದ್ದು ಚಂದನನನ್ನು ಕರೆದುಕೊಂಡು ಹೋಗಲು ಹೇಳು ಎಂದಿದ್ದರು ತಮ್ಮ ಗತ್ತು ಬಿಟ್ಟುಕೊಡದೆ. ವಿಮಲಾ ಅವರು ಮತ್ತೆ ಅದೇ ಮಾತು ಹೇಳಿದಾಗ, ಇನ್ನೊಮ್ಮೆ ನೋಡೋಣ, ತಪ್ಪು ತಿಳಿಯಬೇಡಿ, ಅತ್ತೆ ಕೆಲಸ ಇದೆ ಹೇಳಿ ಅವಳ ಕೈ ಹಿಡಿದು ಕರೆತಂದು ಕಾರಿನಲ್ಲಿ ಕೂರಿಸಿದ. ಹಿಂದೆ ಬಂದ ನಂದನ್, ಅಪ್ಪಾಜಿ ನಡೆಗೆ ಬೇಸರ ಮಾಡಿಕೊಳ್ಬೇಡಿ ಬಾವ. ಅಂದು ಆಸ್ಪತ್ರೆಗೆ ನಿಹಾರ್ ಮನೆಯವರು ಚಂದನಗೆ ಕೊಡಿಸಿದ್ದ ಒಡವೆ ಸೀರೆಗಳನ್ನು ತಿರುಗಿಸಿಕೊಡಲು ಹೋಗಿದ್ದಾಗ ನಿಹಾರ್ ನಿಮ್ಮ ಕೋಪದ ಬಗ್ಗೆ ಅದು ಇದು ಎಂದೆಲ್ಲ ಹೇಳಿ ತಲೆಕೆಡಿಸಿ ಕಳಿಸಿದ್ದಾನೆ. ಸಾಲದಕ್ಕೆ ಇಂದು ಇವರು ಹೊರಡುವ ಸಮಯಕ್ಕೆ ನಿಹಾರ್ ತಾತ ಬಂದು ಕೊಡಬೇಕಾಗಿದ್ದ ಹಣದಲ್ಲಿ ಸ್ವಲ್ಪ ಹಣ ಕೊಟ್ಟು, ಮತ್ತು ಅದೇ ನಿಮ್ಮ ಕೋಪ, ಹಾಗೆ ಕೋಪ ಬಂದರೆ ನೀವು ಮನುಷ್ಯರೇ ಅಲ್ಲ ಎನ್ನುವಂತ ಮಾತನಾಡಿ ಹೋಗಿದ್ದಾರೆ. ಸಾಲದಕ್ಕೆ ನೀವು ನಿಹಾರ್ಗೆ ಹೊಡೆದ ರೀತಿ ನೋಡಿ ಸ್ವಲ್ಪ ಗಾಬರಿಗೊಂಡಿದ್ದಾರೆ. ಈ ಸಂಬಂಧ ಪರಿಚಯ ಚಂದನಗೆ ಹಳೆಯದಿರಬಹುದು, ಇವರಿಗೆ ಹೊಸದು, ಅರ್ಥ ಮಾಡಿಕೊಳ್ಳಲು ಒಪ್ಪಿಕೊಳ್ಳಲು ಸ್ವಲ್ಪ ಸಮಯ ಬೇಕು ಎಂದಿದ್ದ.
ಗೌತಮ್, ನಾನೇನು ಹೇಳಲಾರೆ. ನನ್ನ ಕೋಪದ ಬಗ್ಗೆ ನಿನಗೆ ಇಷ್ಟು ಮಾತ್ರ ನೆನಪಿದ್ರೆ ಸಾಕು. ಅವಳ ಬಗ್ಗೆ ಯೋಚಿಸುವ ಅವಶ್ಯಕತೆ ಇಲ್ಲ. ಅವಳು ನನಗೆ ತುಂಬ ಮುಖ್ಯ. ಅದ ನಿಮಗೆಲ್ಲ ಯಾವ ರೀತಿ ಎಂದು ವಿವರಿಸಿ ಮಾತಿನಲ್ಲಿ ಹೇಳಲಾರೆ. ನಾನು ಎಂದೂ ಸಂಬಂಧಿಕರ ಜೊತೆ ಮಾತನಾಡಿಲ್ಲ. ತಾತ ಮಾತ್ರ ಇಷ್ಟು ವರ್ಷ ನನ್ನ ಪ್ರಪಂಚ ಆಗಿದ್ರು. ಈಗ ನನ್ನದೇ ಆದ ಕುಟುಂಬ ಇದೆ. ಬದಲಾಗುತ್ತಾ ಹೊಂದಿಕೊಳ್ಳುತ್ತಿದ್ದೇನೆ. ನೀನು ಯಾವಾಗ ಬೇಕಾದರೂ ಬಂದು ನಿನ್ನ ತಂಗಿಯನ್ನು ನೋಡಿ ಹೋಗ್ಬೋದು ಎಂದಿದ್ದ. ಗೌತಮ್ ನಂದನ್ ಜೊತೆ ಸಮಾಧಾನವಾಗಿ ಮಾತನಾಡುತ್ತಿದ್ದದ್ದು ನೋಡಿ ದಂಪತಿಗಳಿಗೆ ಸಮಾಧಾನವಾಗಿತ್ತು. ಅವರು ಕಾರಿನ ಬಳಿಗೆ ಬರುವ ವೇಳೆಗೆ ಗೌತಮ್ ಕಾರ್ ಸ್ಟಾರ್ಟ್ ಮಾಡಿ ಮುಂದೆ ಸಾಗಿಯಾಗಿತ್ತು. ಬಳಿ ಬಂದ ತಂದೆ ತಾಯಿ ಕಣ್ಣಲ್ಲಿದ್ದ ಆತಂಕ ಗಾಬರಿ ನೋಡಿದವನು, ಯೋಚಿಸಬೇಡಿ, ಚಂದನ್ ಅವರ ಪ್ರಾಣ. ಈಗ ಸ್ವಲ್ಪ ಕೋಪದಲ್ಲಿದ್ದಾರೆ ಅಷ್ಟೇ ಎಂದಿದ್ದ. ತಾನು ಅಳುತ್ತಿದ್ದರೂ ತನ್ನತ್ತ ತಿರುಗಿ ನೋಡದೆ ಸಮಾಧಾನಿಸದ ರಸ್ತೆಯನ್ನು ಇನ್ನಿಲ್ಲದ ಗಂಭೀರತೆಯಿಂದ ನೋಡುತ್ತಾ ಕಾರು ನಡೆಸುತ್ತಿದ್ದ ಗಂಡನ ಬಗ್ಗೆ ಯೋಚಿಸುತ್ತಾ ಕುಳಿತವಳಿಗೆ ತಾನಾಗಿ ಮಾತನಾಡಿಸಲು ಧೈರ್ಯ ಸಾಲದಾಗಿತ್ತು. ಕತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕತೆಗೊಂದು ಲೈಕ್ ಕೊಡಿ.